ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 3 ವರ್ಷಗಳ ಹಿಂದೆ ನಾನು ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಆ ವಿಡಿಯೋ ತುಂಬ ವೈರಲ್ ಕೂಡ ಆಗಿತ್ತು. ಸುಮಾರು 2,62,000 ಜನ ಅದನ್ನು ನೋಡಿ ತುಂಬ ಖುಷಿಪಟ್ಟಿದ್ರು ಕೂಡ. ಇನ್ನಷ್ಟು ವಿವರಣೆಯನ್ನು ಹೇಳಿ ಅಂತ ಹೇಳಿದರು. ಮತ್ತೊಮ್ಮೆ ನಾವು 3 ವರ್ಷಗಳ ನಂತರ ಸವದತ್ತಿಗೆ ಹೋಗುವಂಥ ಒಂದು ಸುವರ್ಣ ಅವಕಾಶ ನಮ್ಮ ಪಾಲಿಗೆ ಬಂದಿತ್ತು. ನಮ್ಮ ಕುಟುಂಬ ಸಮೇತವಾಗಿ ಸುಮಾರು 60 ಜನ ನಾವು ಬಸ್ನಲ್ಲಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ಮ ಅಣ್ಣನ ಕುಟುಂಬ ಹಾಗೂ ನಮ್ಮ ಸಂಬಂಧಿಕರೆಲ್ಲರೂ ಸೇರಿ ನಾವು ಸವದತ್ತಿಯ ಯಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದ್ವಿ. ಗುರುವಾರ ಸಂಜೆ ನಾವು ಅಲ್ಲಿಗೆ ಹೋಗಿದ್ದು. ಗುರುವಾರ ಸಂಜೆ ಹೋದಾಗ ಸ್ವಲ್ಪ ಜನ ಆಯಿತು, ಅಂದರೆ 4 ರೌಂಡ್ಗಳ ಒಂದಿಷ್ಟು ಸುತ್ತ ಹಾಕ್ಕೊಂಡು ತಾಯಿಯ ದರ್ಶನವನ್ನು ಮಾಡಿದ್ವಿ. ದೇವಸ್ಥಾನದ ಒಳಗಡೆ ನಾವು ವಿಡಿಯೋನ ಮಾಡುವ ಹಾಗಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ನಾವು ತಾಯಿಯ ದರ್ಶನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದ್ದಾಳಲ್ಲ ತಾಯಿ, ಕಣ್ತುಂಬಿ ಬರುತ್ತೆ. ಭಕ್ತಿಯ ಪರಾಕಾಷ್ಠೆ, ತಾಳ್ಮೆಯ ಸಹಕಾರ ಮೂರ್ತಿ ಅಂಥೇಳಿ ಆ ತಾಯಿಯನ್ನು ಕರಿತೀವಿ. ಜಮದಗ್ನಿಯ ಕೋಪಕ್ಕೆ ತುತ್ತಾಗಿ ಮರುಜೀವ ಪಡೆದಂಥ ತಾಯಿಯ ಆಶೀರ್ವಾದ ಪಡೆದಂಥ ನಾವೆಲ್ಲರೂ ಕೂಡ ಧನ್ಯರು. ನೀವು ಒಂದು ಸಾರ್ತಿ ಭೇಟಿ ನೀಡಿ ಆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ. ಬೆಳಗಾವಿ ಜಿಲ್ಲೆಯಿಂದ ತುಂಬ ಹತ್ತಿರ ಆಗುತ್ತೆ. ನಾವು ಹೊರಟಿದ್ದು ಹೂವಿನಡಗಲಿಯ ತಾಲೂಕಿನಿಂದ, ಅಂದರೆ ವಿಜಯನಗರ ಜಿಲ್ಲೆಯಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ ಇತ್ತು. ಹಾಗಾಗಿ ಒಂದು ಹರಕೆಯನ್ನು ತೀರಿಸಬೇಕಾಗಿತ್ತು. ಹಾಗೆ ನಮ್ಮಣ್ಣ ಕುಟುಂಬ ಎಲ್ಲರೂ ಕೂಡ ಒಂದು ದೀರ್ಘದಂಡ ನಮಸ್ಕಾರ ಹಾಕ್ತಾಯಿದ್ರು. ನೋಡಿ, ಅಲ್ಲಿಗೆ ಪಡ್ಲಿಗೆ ತುಂಬಿಸುವಂಥ ಒಂದು ಕಾರ್ಯಕ್ರಮವು ಕೂಡ ಅಲ್ಲಿ ನಡೆದು ತಾಯಿಗೆ ಪಡ್ಲಿಗೆ ತುಂಬಿಸುವಂಥ ಕಾರ್ಯಕ್ರಮ, ಅಲ್ಲಿ ಬಂದಂಥ ಜೋಗತಿಯರಿಗೆ ಪಡ್ಲಿಗೆ ತುಂಬಿಸುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಕುಟುಂಬ ಸಮೇತರಾಗಿ ಅಲ್ಲಿ ಹೋಗಿದ್ವಿ ಅಂತೇಳಿ. ಅಲ್ಲೇ ಇರುವಂಥ ಈ ಪರಶುರಾಮ ವಸತಿ ನಿಲಯದಲ್ಲಿ ನಾವೆಲ್ಲ ಉಳ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಮೃಷ್ಟಾನ್ನ ಭೋಜನ ಸವಿದು ತಾಯಿಯ ಕೃಪೆಗೆ ಪಾತ್ರರಾಗಿ ಒಂದು ರೀತಿಯ ಒಂದು ಖುಷಿ ಅನುಭವ ನಮಗೆಲ್ಲರೂ ಕೂಡ ಆಗಿತ್ತು. ನಮ್ಮ ಸಂಬಂಧಿಕರೆಲ್ಲ ಜೊತೆಯಾಗಿ ಸೇರಿಕೊಂಡು ಹೀಗೆ ಹೋಗೋದು, ಊಟ ಮಾಡೋದು, ಸಂಬಂಧಗಳು ಇನ್ನೂ ಗಟ್ಟಿ ಆಗ್ತವೆ. ನಾವೇ ಊಟ ತಯಾರು ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ಕೂಡ ಒಂದಿಷ್ಟು ಊಟವನ್ನು ತಯಾರು ಕೂಡ ಮಾಡಿದ್ವಿ. ಮಧ್ಯಾಹ್ನ ರೊಟ್ಟಿ, ಕಾಳು ಪಲ್ಯ, ಚಿತ್ರಾನ್ನ ಅದೆಲ್ಲ ಉಂಡ್ರೆ ಮಾರನೇ ದಿನ ನಾವೆಲ್ಲ ಅಲ್ಲೇ ಅನ್ನ, ಸಾಂಬಾರು, ಸ್ವೀಟ್ ಎಲ್ಲವನ್ನು ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಪರಶುರಾಮ ವಸತಿ ನಿಲಯ. ಇಲ್ಲಿ ನಾವು ರೂಮ್ಗಳನ್ನು ಬಾಡಿಗೆ ತೆಗೆದುಕೊಂಡಿದ್ವಿ. 900 ರೂಪಾಯಿ ಒಂದು ರೂಮ್ಗಿದೆ. ಒಂದು 6 ರೂಮ್ಗಳನ್ನು ನಾವಲ್ಲಿ ಬಾಡಿಗೆ ತೊಗೊಂಡಿದ್ವಿ. ಅದಾದ ನಂತರ ನಾವು ಹೊರಟಿದ್ದೆ ಪರಶುಗಡಕ್ಕೆ. ಈ ಪರಶುರಾಮರ ಜನ್ಮಸ್ಥಳ, ಅಂದರೆ ತಾಯಿ ರೇಣುಕಾದೇವಿಯ ಮಗ ಪರಶುರಾಮರ ಜನ್ಮಸ್ಥಳವೇ ಈ ಪರಸುಗಡ. ಪರಶುರಾಮರ ಪಾದರಕ್ಷೆಗೆ ಒಂದೊಮ್ಮೆ ನಮಸ್ಕಾರವನ್ನು ಹಾಕಿ ಪರಶುರಾಮ ಕೋಟೆಯೊಳಗೆ ನಾವೆಲ್ಲ ಕಾಲಿಟ್ವಿ. ಅಲ್ಲಿ ಬಂದಂಥ ಎಲ್ಲರೂ ಕೂಡ ಪರಶುರಾಮನ ಪಾದರಕ್ಷೆಯ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಅವರೆಲ್ಲರೂ ಕೂಡ ಪರಶುರಾಮನ ಜನ್ಮಸ್ಥಳಕ್ಕೆ ಆಗಿರುವಂಥ ಜಾಗಕ್ಕೆ ಹೊರಟು ಹೋಗ್ತಾರೆ. ಈ ಹಿಂದೆ ನಾವು ಅಲ್ಲಿ ಭೇಟಿ ನೀಡಿದಾಗ ಒಳಗಡೆ ಹೋಗಲಿಕ್ಕೆ 5 ರೂಪಾಯಿ ಟಿಕೆಟ್ ಮಾಡಿದರು. ಈ ಬಾರಿ ಯಾವುದೇ ರೀತಿಯ ಅಲ್ಲಿ ಟಿಕೆಟಿಗೆ ಅವಕಾಶ ಇರಲಿಲ್ಲ. ಅಂದರೆ ಟಿಕೆಟ್ ಇಲ್ಲದೇ ಉಚಿತವಾಗಿರುವಂಥ ಪ್ರವೇಶ ಮಾಡಬೇಕಾಗಿತ್ತು. ಸುಮಾರು 1-1.5 ಕಿಲೋಮೀಟ್ರ್ ಒಳಗಡೆ ನಾವು ಹೋಗಬೇಕಾಗಿದೆ. ಇಲ್ಲಿದೆಲ್ಲ ಈ ದ್ವಾರದ ಮೂಲಕ ನಾವು ಒಳಗೆ ಹೋಗಬೇಕು. ಪರಶುಕೋಟೆ ಅಂಥೇಳಿ, ಪರಶುರಾಮ ಕೋಟೆ ಅಂಥೇಳಿ ಇದನ್ನು ಕರೀತಾರೆ. ನಡ್ಕೊಂಡೆ, ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗಿದ್ದು. ನೋಡಿ, ಜನ ಶುಕ್ರವಾರ ಆಗಿದ್ದರಿಂದ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳ ಪಕ್ಕದಲ್ಲಿರುವಂಥ ಮಹಾರಾಷ್ಟ್ರ, ಹುಬ್ಬಳ್ಳಿ, ಧಾರವಾಡ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಬರ್ತಾರೆ. ನೋಡಿ, ಸುತ್ತಮುತ್ತ ಕಾಣ್ತಾ ಇರುವಂಥ ಕಲ್ಲುಗಳಿಂದ ಮನೆಯನ್ನು ಕಟ್ತಾರೆ. ತಮ್ಮ ಭವಿಷ್ಯಕ್ಕೆ ತಾಯಿ ಆಶೀರ್ವಾದ ನೀಡ್ತಾಳೆ, ಪರಶುರಾಮರ ಆಶೀರ್ವಾದ ಕೊಡ್ತಾರೆ ಅಂಥೇಳಿ. ಹೀಗೆ ನೋಡಿ, ಇಲ್ಲಿ ಕಾಣ್ತಾ ಇದ್ದ ಮೆಟ್ಟಿಗಳನ್ನು ಇಳಿದುಕೊಂಡು ಕೆಳಗಡೆ ಹೋಗಬೇಕು. ಹೋಗ್ತಾ ಹೋಗ್ತಾ ತುಂಬ ಕಡಿದಾಗಿರುವಂಥ ಜಾಗ ಇದೆ ನೋಡಿ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತೆ ನೋಡಿ, ಅಲ್ಲಿ ಕೆಳಭಾಗಕ್ಕೆ ಹೋಗಬೇಕು. ಪರಶುಕೋಟೆ ಅಂಥೇಳಿ ಕರಿತೀವಿ. ಪರಶುರಾಮ ಶಿವನ ಭಕ್ತರು. ಪರಶು ಅಂದರೆ ಕೊಡಲಿ, ಶಿವನಿಂದ ತಪಸ್ಸು ಮಾಡಿ ಇಲ್ಲೇ ಈ ಜಾಗದಲ್ಲಿ ಪರಶುರಾಮರು ತಪಸ್ಸನ್ನು ಮಾಡಿ ಕೊಡಲಿಯನ್ನು ಪಡೆದರು ಅನ್ನುವಂಥದ್ದು. ತದನಂತರ ಪರಶುರಾಮರು ಒಬ್ಬ ಕ್ಷತ್ರಿಯ ವಿರೋಧಿ, ಅಂದರೆ ಯಾರು ಅನ್ಯಾಯ ಮಾಡ್ತಿದ್ರೋ ಭೂಲೋಕದಲ್ಲಿ, ಸುಮಾರು 21 ಬಾರಿ ಭೂಲೋಕವನ್ನು ಪ್ರದರ್ಶನ ಮಾಡಿದರಂತೆ. ಅನ್ಯಾಯ ಮಾಡುತ್ತಿರುವ ರಾಜರನ್ನೆಲ್ಲರೂ ಕೂಡ ಸಂಹಾರ ಮಾಡಿದರು ಅನ್ನುವಂಥದ್ದು ಪರಶುರಾಮರ ಬಗ್ಗೆ ಇರುವಂಥ ಒಂದು ಪುರಾಣ ಕಥೆ ಅಂತಲೇ ಹೇಳ್ಬೋದು. ಇಲ್ಲಿ ಅಲ್ಲಲ್ಲೇ ನಿಮಗೆ ಕೋತಿಗಳು
ಮಂಗಗಳು ಸಿಗ್ತವೆ. ಅವ್ರಿಗೆ ಹೋಗುವಂಥ ಜನರು ಬಿಸ್ಕೆಟು ನೀರು ಇವೆಲ್ಲ ಕೊಡ್ತಾರೆ. ಹೋಗಲಿಲ್ಲ ಅಂದರೆ ಅವೇ ಹಾರ್ಕೊಂಡು ಬಂದು ಕಿತ್ಕೊಂಡು ಬರುವುದು ಕೂಡ ಸಹಜ. ಹಾಗಾಗಿ ನೀವೇನಾದ್ರು ಹೋಗಬೇಕಾದ್ರೆ ಬ್ಯಾಗು, ವಾಟ್ರ್ ಬಾಟಲು ಒಂದಿಷ್ಟು ಗಮನ ಇರಲಿ. ನಾವು ಹೋದಾಗ ನೋಡಿ ಇಷ್ಟು ಜನ ಅಂದರೆ ಅಲ್ಲಿ ಭಾಳ ಕಡಿದಾಗಿರುವಂಥ ಜಾಗ ಇರೋದರಿಂದ ಒಬ್ಬೊಬ್ಬರೇ ಇಳಿಬೇಕಾಗಿದೆ. ಒಂದು ಸೈಡಲ್ಲಿ ಒಬ್ಬರು ಬರ್ತಾರೆ, ಒಂದು ಸೈಡಲ್ಲಿ ಒಬ್ಬರು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಕಡಿದಾಗಿದೆ ಅಲ್ಲಿ ಆ ಜಾಗ. ಹಾಗಾಗಿ ಇಷ್ಟು ಜನ ಅಲ್ಲಿ ನಿಂತ್ಕೊಂಡಿದ್ವಿ. ನಾನು ಕೂಡ ಆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ನೋಡಿ, ಅಲ್ಲಿ ಕಾಣ್ತಾರೆ ನಮ್ಮ ಸಂಬಂಧಿಕರೆಲ್ಲರೂ ಕೂಡ ಕಾಣ್ತಾರೆ. ಅಕ್ಕಪಕ್ಕದ ಜನ ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಕೂಡ ಸಾಕಷ್ಟು ಜನ ಬಂದಿದ್ದರು. ಆ ಸ್ಥಳಕ್ಕೆ ಹೋಗ್ತಾರೆ. ಇಲ್ಲಿಂದ ಕೆಳಗೆ ಇಳ್ಕೊಂಡು ನಾವು ಹೋದ್ವಿ ನೋಡಿ. ಅಲ್ಲಿಂದ ನಾವು ಕೆಳಗಡೆ ಇಳ್ಕೊಂಡು ಬಂದಿದ್ದು. ಹೋಗ್ಬೇಕಾದ್ರೂ ಕೂಡ ಮತ್ತೆ ಹತ್ಕೊಂಡು ಹೋಗಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಕೆಳಭಾಗಕ್ಕೆ ಪೂರ ಇಳ್ಕೊಂಡು ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕೆಳಭಾಗಕ್ಕೆ ಹೋಗ್ಬೇಕು. ಅಲ್ಲಿ ಒಂದು ಬಂಡೆಗಳ ಮಧ್ಯದಲ್ಲಿ ಸತತವಾಗಿ ಹರಿಯುವಂಥ ನೀರು ಒಂದು ಸಣ್ಣ ಕೊಳದ ರೂಪದಲ್ಲಿದೆ. ಪರಶುರಾಮರು ಹುಟ್ಟಿರುವಂಥ ಜಾಗ ಇದೆ. ಪಕ್ಕದಲ್ಲಿ ಒಂದು ಕೊಳ ಇದೆ. 365 ದಿನಗಳ ಕಾಲ ಅಲ್ಲಿ ನೀರು ಸತತವಾಗಿ ಹರಿತಾನೆ ಇರುತ್ತೆ. ಸಾಕಷ್ಟು ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾರೆ. ಆ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಅಂದರೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ಕೋತಾರೆ, ಮನಸ್ಸನ್ನು ಶುದ್ಧಿ ಮಾಡ್ಕೋತಾರೆ, ದೇಹವನ್ನು ಶುದ್ಧಿ ಮಾಡ್ಕೋತಾರೆ. ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ, ಕೆಳಗಡೆ ಹೋಗಬೇಕು. ಇದೇ ಪರಶುರಾಮರು ಹುಟ್ಟಿರುವಂಥ ಸ್ಥಳ, ತಪಸ್ಸು ಮಾಡಿರುವಂಥ ಜಾಗ, ಶಿವನಿಂದ ಏನು ಕೊಡಲಿಯನ್ನು ಪಡೆದಂಥ ಜಾಗ ಅಂತ ಹೇಳಿ ಕರಿತೀವಿ. ಅಲ್ಲಿರುವಂಥ ತೊಟ್ಟಿಲನ್ನು ತೂಗಿ ಜನರು ಪುನೀತರಾಗ್ತಾರೆ. ಮತ್ತು ಸಾಕಷ್ಟು ಜನರು ಅಲ್ಲಿ ಹರಕೆಯನ್ನು ಕೂಡ ಹೊತ್ತಿರ್ತಾರೆ. ಹರಕೆಯನ್ನು ತೀರಿಸೋದು ಕೂಡ ಅಂತಹ ಸಂದರ್ಭದಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕುಳಿತಿರುವಂಥ ಪರಶುರಾಮರ ಒಂದು ವಿಗ್ರಹವಿದೆ. ಆ ವಿಗ್ರಹಕ್ಕೆ ನಾವೆಲ್ಲರೂ ಕೂಡ ನಮಸ್ಕಾರವನ್ನು ಮಾಡೋಣ. ಪರಶುರಾಮರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕೊಳ ಏನಿದೆ ಇದು ಕೃತಕ ಸೃಷ್ಟಿ ಏನಲ್ಲ, ಏನು ಪ್ರಕೃತಿಯೇ ನೀಡಿದಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಇಲ್ಲಿರುವಂಥ ನೀರು ಬಹಳ ಸಿಹಿಯಾಗಿದೆ. ಫಿಲ್ಟರ್ ವಾಟರ್ಗಿಂತ ಏನು ಕಡಿಮೆ ಇಲ್ಲ ಅಂಥೇಳಿ ನಾವು ಅನ್ನಿಸ್ಬೋದು. ಮತ್ತು ಅಲ್ಲಿಂದ ನಡ್ಕೊಂಡು ಬಂದು ಮತ್ತು ಇಲ್ಲಿ ಎತ್ತಿದೆಯಲ್ಲ, ಈ ತುಂಬ ಎತ್ತರಕ್ಕಿದೆ. ಹತ್ತುವಾಗ ಭಾಳ ಹುಷಾರಾಗಿ ನಾವು ಇಲ್ಲಿ ಹತ್ತಬೇಕು. ಒಬ್ಬೊಬ್ಬರೇ ಒಂದು ಕಡೆ ಮಧ್ಯದಲ್ಲಿ ಕಬ್ಬಿಣದ ಸರಳನ್ನು ಹಾಕಿದರೆ ನಿಧಾನಕ್ಕೆ ಹತ್ತಬೇಕು. ಅಲ್ಲಲ್ಲಿ ಕೋತಿಗಳಿವೆ. ನನ್ನ ಮೇಲೆ ಕೂಡ ಕೋತಿ ಬಂದು ಕುತ್ಕೊಂಡು ಹೋಯಿತು. ಅಲ್ಲಿ ಮಂಗಗಳು, ಕೋತಿಗಳು ನಾವು ತಂದಂಥ ಆಹಾರ ಪೊಟ್ಟಣಗಳನ್ನು, ನೀರನ್ನು, ಜ್ಯೂಸಿನ ಬಾಟ್ಲಿಗಳನ್ನು ಎಲ್ಲವೂ ಕಿತ್ಕೊಳ್ತವೆ. ಹುಷಾರಾಗಿ ಹೋಗಿ ಬನ್ನಿ. ಅಲ್ಲಿಂದ ನಾವು ಮುಂದೆ ಸಾಗಿದ್ದೆ ಸತ್ಯಮಾದೇವಿ ದೇವಸ್ಥಾನದ ಕಡೆ ಇರುವಂಥದ್ದು. ಅಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿದೆ. ಆ 2 ಕಿಲೋಮೀಟ್ರ್ ದೂರದಲ್ಲಿರುವಂಥ ಸತ್ಯಮಾದೇವಿ ದೇವಸ್ಥಾನಕ್ಕೆ ನಾವು ಹೋದ್ವಿ. ರೇಣುಕಾದೇವಿಯನ್ನು ಕುರಿತು ಅಲ್ಲಿ ಸತ್ಯಮಾದೇವಿ ಸಾಕಷ್ಟು ಭಕ್ತಿಯಿಂದ ಜೋಗುಳವನ್ನು ಹಾಡ್ತಾ ಇದ್ದು, ಹಾಗಾಗಿ ಜೋಗುಳ ಬಾವಿ ಸತ್ಯಮ್ಮ ಅನ್ನುವಂಥ ಹೆಸರು ಕೂಡ ಅಲ್ಲಿ ಬಂದಿದೆ. ನೋಡಿ, ಇಲ್ಲೇ ಆ ಜೋಗಳ ಬಾವಿ ಏನಿದೆ, ಸುತ್ತಲೂ ಮೆಟ್ಟಲುಗಳಿಂದ ಒಂದು ದೊಡ್ಡ ಕಲ್ಯಾಣಿಯನ್ನು ಕೆತ್ತನೆ ಮಾಡಿದ್ದಾರೆ. ಆ ಕಲ್ಯಾಣಿಯಿಂದ ನೀರಿನಲ್ಲಿ ಮಿಂದೆದ್ದು ಜನರು ಅಲ್ಲಿ ಇರುವಂಥ ತೊಟ್ಟಿಲನ್ನು ತೂಗಿ ಆ ತಾಯಿಯ ಪ್ರೀತಿಗೆ, ಭಕ್ತಿಗೆ ಪಾತ್ರರಾಗ್ತಾರೆ ಅನ್ನೋದು ಈ ಜೋಗಳ ಬಾವಿ ಸತ್ಯವನ ಒಂದು ಹಿನ್ನೆಲೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಾನು ಸೌದತ್ತಿ ಯಲ್ಲಮ್ಮ, ಪರಶುಗಡ ಹಾಗೂ ಜೋಗಳ ಬಾವಿ ಸತ್ಯಮ್ಮ ವಿಡಿಯೋದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.